ನೋಡಿ ಎಲೆಯಿಂದ ಯಾವ ರೀತಿ ಬಿಟ್ಟು ಬರ್ತದೆ ಅಂತ ಹೇಳಿ. ಚೆನ್ನಾಗಿ ಬೆಂದರೆ ಈ ಥರ ಬಿಟ್ಟು ಬರ್ತದೆ ಎಲೆಯಿಂದ ನೋಡಿ. ಫ್ರೆಂಡ್ಸ್, ನಮ್ಮ ಹಿರಿಯರೆಲ್ಲ ಸುತ್ತಮುತ್ತಲಿರುವಂತಹ ಗಿಡಗಳನ್ನಾಗಿರ್ಬೋದು, ಎಲೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಬಗೆ ಬಗೆಯ ರೆಸಿಪಿಗಳನ್ನು ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಈಗಿನ ಪೀಳಿಗೆಯವರಿಗಂತೂ ಗೊತ್ತೇ ಇರದಂತಹ ರೆಸಿಪಿ ಅಂತ ಹೇಳಿದರೆ ಉಪ್ಪಳಿಕೆ ಪುಂಡಿ. ತುಂಬಾ ಟೇಸ್ಟಿಯಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ನಾನಿವತ್ತು ತೋರಿಸಿಕೊಡ್ತೇನೆ. ಉಪ್ಪಳಿಕೆ ಎಲೆಯ ಪರಿಚಯ ಇರಲಿಕ್ಕಿಲ್ಲ ಹೆಚ್ಚಿನವರಿಗೆ. ನೋಡಿ ಈ ಥರ ಇರ್ತದೆ, ಸ್ವಲ್ಪ ಅಗಾಲ ಇರ್ತದೆ ಎಲೆ ನೋಡಿ. ಇದರಿಂದ ನಾನಿವತ್ತು ಪುಂಡಿ ಮಾಡಿ ತೋರಿಸ್ತೇನೆ. ಯಾವ ರೀತಿ ಮಾಡೋದಂತ ಹೇಳಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಉಪ್ಪಳಿಕೆ ಎಲೆ ಅಂತ ಹೆಸರು ಬರಲಿಕ್ಕೆ ಉಂಟಲ್ಲ, ನಮ್ಮ ಹಿಂದಿನವರೆಲ್ಲ ಉಪ್ಪನ್ನು ಸಂಗ್ರಹ ಮಾಡಲಿಕ್ಕೆ ಈ ಎಲೆಯನ್ನು ಯೂಸ್ ಮಾಡ್ತಿದ್ರಂತೆ. ಅಂದರೆ ಈ ಎಲೆಯಲ್ಲಿ ಉಪ್ಪನ್ನು ಹಾಕಿಟ್ರೆ ಉಪ್ಪು ನೀರಾಗೋದಿಲ್ಲ. ಮತ್ತು ಹಿರಿಯರೆಲ್ಲ ಈ ಊಟ ಮಾಡಲಿಕ್ಕೆ ಈ ಎಲೆಯನ್ನು ಯೂಸ್ ಮಾಡ್ತಾಯಿದ್ರು. ಬಾಳೆ ಎಲೆಯ ಬದಲಿಗೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ನಮಗೆ ತೋರಿಸಿಕೊಟ್ಟಿದ್ದಾರೆ ನೋಡಿ. ಸ್ವಲ್ಪ ದಪ್ಪ ದಪ್ಪ ಇದೆ ಈ ಎಲೆ, ಏನು ಕೆಳಗೆ ಎಲ್ಲ ಬೀಳುವುದಿಲ್ಲ ನೋಡಿ. ಉಪ್ಪಳಿಕೆ ಪುಂಡಿಯನ್ನು ನಾನಿವತ್ತು ಕ್ಯಾಬೇಜ್ ಹಾಕಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರ್ತದೆ ನೋಡಿ. ಒಂದು ಕ್ಯಾಬೇಜನ್ನು ತಗೊಂಡಿದ್ದೇನೆ. ಇಷ್ಟು ಕ್ಯಾಬೇಜ್ ಬೇಕಾಗಿಲ್ಲ. ನಾನಿವತ್ತು 2 ಲೋಟ ಅಕ್ಕಿಯನ್ನು ತಗೊಂಡು ಮಾಡುವಂಥದ್ದು. ಇದರ ಅರ್ಧ ಕ್ಯಾಬೇಜ್ ಸಾಕಾಗ್ತದೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನಮಗೆ ಎಷ್ಟಾಗ್ತದೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಕ್ಯಾಬೇಜ್ ಹಾಕಿನೇ ಈ ನಮ್ಮ ಉಪ್ಪಳಿಕೆ ಪುಂಡಿ ಮಾಡಬೇಕಂತಿಲ್ಲ, ಬೇರೆ ಬೇರೆ ಥರದಲ್ಲಿ ಮಾಡ್ಕೋಬೋದು. ನಮ್ಮ ತುಳುನಾಡಿನಲ್ಲಿ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳಿದರೆ ಈ ಪುಂಡಿ ನೋಡಿ. ನಿಮಗೆ ನಮ್ಮ ಹೆಚ್ಚಿನ ವಿಡಿಯೋಗಳಲ್ಲಿ ಈ ನವಿಲು ಕೂಗೋದು ಕೇಳ್ತಾ ಇರ್ಬೋದು. ಅಂದರೆ ನಮ್ಮ ಸುತ್ತಮುತ್ತಲಲ್ಲಿ ತುಂಬ ನವಿಲಿರ್ತದೆ. ಯಾಕಂತ ಹೇಳಿದರೆ ಈ ನಾವೇನಾದರೂ ಮನೆಯಲ್ಲಿ ಇಲ್ಲ ಅಂಥೇಳಿ ಆದರೆ ಅಂಗಳದಲ್ಲೇ ಓಡಾಡ್ತಿರ್ತದೆ. ಅಷ್ಟೊಂದು ನವಿಲಿದೆ ನಮ್ಮ ಮನೆ ಹತ್ರ. ಬೆಳಗ್ಗೆ ಅಂತೂ ಜಾಸ್ತಿ ಹೋಗ್ತಾ ಇರ್ತದೆ. ನಾನಿವತ್ತು ಕ್ಯಾಬೇಜ್ ಹಾಕಿ ಮಸಾಲೆ ಪುಂಡಿಯನ್ನು ಮಾಡ್ತಾಯಿದ್ದೇನೆ. ಈ ಕ್ಯಾಬೇಜ್ ಹಾಕಿದಾಗ ಉಂಟಲ್ಲ, ನಮಗೆ ಸ್ವಲ್ಪ ಮಸಾಲೆ ಇದ್ದರೆ ಒಳ್ಳೆಯದಾಗ್ತದೆ. ಖಾಲಿ ಕ್ಯಾಬೇಜ್ ಹಾಕಿ ಪುಂಡಿ ಮಾಡಿದರೆ ಒಳ್ಳೆಯದಾಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಮಸಾಲೆ ಎಲ್ಲ ಸೇರಿಸ್ಕೊಂಡು ಮಾಡ್ತೇನೆ ನೋಡಿ. ಕ್ಯಾಬೇಜನ್ನು ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಕ್ಯಾಬೇಜಲ್ಲಿ ಇಷ್ಟು ಸಿಕ್ಕಿದೆ, ಇಷ್ಟು ಸಾಕಾಗ್ತದೆ. ಪುಂಡಿ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ 2 ಲೋಟದಷ್ಟು ದೋಸೆ ಅಕ್ಕಿಯನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ದೋಸೆ ಅಕ್ಕಿ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಮೆಂತೆಯನ್ನು ಕೂಡ ಒಟ್ಟಿಗೆ ಹಾಕಿ ನೆನೆಸಿಟ್ಟಿದ್ದೇನೆ ನೋಡಿ. ಚೆನ್ನಾಗಿ ನೆಂದಿದೆ. ದೋಸೆ ಅಕ್ಕಿ ಅಥವಾ ಊಟದ ಅಕ್ಕಿ ಯಾವುದನ್ನು ಕೂಡ ಹಾಕ್ಕೋಬೋದು. ಮೀಡಿಯಮ್ ಸೈಜ್ನ ಅರ್ಧ ಕಡಿ ತೆಂಗಿನಕಾಯಿನ ತಗೋಬೇಕು. 1-2 ಸ್ಪೂನಷ್ಟು ಕೊತ್ತಂಬರಿ, 1/2 ಸ್ಪೂನಷ್ಟು ಜೀರಿಗೆ, ಒಂದು 4 ರಿಂದ 5 ಬ್ಯಾಡಿಗೆ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೋಬೇಕು. ಲಿಂಬೆ ಹಣ್ಣು ಗಾತ್ರದಷ್ಟು ಬೆಲ್ಲ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಅರ್ಧ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸ್ವಲ್ಪ ಸೇರಿಸ್ತೇನೆ ನಾನು. 1/4 ಲೋಟ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳುವ. ತುಂಬ ನೀರಾಗೋದು ಬೇಡ ನಮ್ಮ ಮಸಾಲೆ. ಅಕ್ಕಿಯನ್ನು ಉಂಟಲ್ಲ ಈ ಮಸಾಲೆ ರುಬ್ಬಿದ ಮಿಕ್ಸಿಗೇನೆ ಹಾಕೊಳ್ಳುವ. ಆವಾಗ ಮಸಾಲೆ ಮತ್ತು ಅಕ್ಕಿ ಎರಡು ಒಟ್ಟಿಗೆ ನುಣ್ಣಗೆ ರುಬ್ಬಿಕೊಂಡಾಗೆ ಆಗ್ತದೆ. ಫಸ್ಟಿಗೆ ನಾವು ಮಸಾಲೆನ ರುಬ್ಬಿಕೊಳ್ಳೋದು, ಯಾಕಂತ ಹೇಳಿದರೆ ಅದು ಫಸ್ಟಿಗೆ ಸಣ್ಣ ಆಗಬೇಕು. ನಂತರ ಉಂಟಲ್ಲ ಅಕ್ಕಿಯನ್ನು ಹಾಕೋಬೋದು ನೋಡಿ. ಇಷ್ಟು ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ನಾವಿದಕ್ಕಿನ್ನು ಕ್ಯಾಬೇಜ್ ಹಾಕಲಿಕ್ಕಿದೆ. ಕ್ಯಾಬೇಜ್ ಹಾಕಬೇಕಾದ್ರೆ ಸ್ವಲ್ಪ ಗಟ್ಟಿ ಅಂತ ಫೀಲ್ ಆದರೆ ಸ್ವಲ್ಪ ಬೇಕಾದರೆ ನೀರನ್ನು ಸೇರಿಸ್ಕೋಬೋದು. ತುಂಬ ನೀರಾಗೋದು ಬೇಡ. ಎನ್ನುಂಟಲ್ಲ ನಾವು ಮಸಾಲೆಗೆ ಕ್ಯಾಬೇಜನ್ನು ಹಾಕೊಳ್ಳುವ. ಕ್ಯಾಬೇಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೀಗ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಹೇಳಿ ಫೀಲ್ ಆದರೆ ನಂತರ ನೀರು ಹಾಕೋಬೋದು. ತುಂಬ ನೀರಾಗೋದು ಬೇಡ. ಹೀಗೆ ಹರಡೋದ್ರಿಂದ ನಮ್ಮ ಪುಂಡಿ ರೆಡಿ ಆಗ್ತದೆ ನೋಡಿ. ಅದರ ಒಳಗೊಳಗೆ ಕೂಡ ಕ್ಯಾಬೇಜ್ ಇರ್ತದೆ, ನಮಗೆ ಬಾಯಿಗೆ ಹಾಗೆ ಸಿಗ್ತದೆ, ಅದು ಚೆನ್ನಾಗಿರ್ತದೆ ನೋಡಿ. ಒಂದು ದೊಡ್ಡ ಸೈಜ್ನ ಉಪ್ಪಳಿಗೆ ಎಲೆಯನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ಈ ಕಡೆ ಹರಿದರೆ ಏನು ಪರವಾಗಿಲ್ಲ, ಯಾಕಂತ ಹೇಳಿದರೆ ಇದನ್ನು ಪಾಕೆಟ್ ಥರ ಮಾಡಲಿಕ್ಕೆ ಉಂಟು. ಒಂದು ದೊಡ್ಡ ಎಲೆ ಆದರೆ 2 ಮುಷ್ಟಿಯಷ್ಟು ಹಿಟ್ಟನ್ನು ಹಾಕೋಬೇಕು. ಇದನ್ನು ಇನ್ನು ಈ ಥರ ರೌಂಡಾಗಿ ಇದನ್ನು ಕಟ್ಟುವ. ಆವಾಗ ನಮಗೆ ಪುಂಡಿದು ಶೇಪ್ ರೌಂಡಾಗಿ ಬರ್ತದೆ. ಕೈಯಲ್ಲಿ ಉಂಡೆ ಕೂಡ ಮಾಡ್ಕೊಂಡಿಡ್ಬೋದು. ಪುಂಡಿ ಅಂತ ಹೇಳಿದರೆ ಹೆಚ್ಚಾಗಿ ಕೈಯಲ್ಲಿ ಉಂಡೆ ಮಾಡಿ ನಾವು ಬೇಯಲಿಕ್ಕೆ ಇಡುವಂಥದ್ದು. ಆದರೆ ಇದು ಸ್ವಲ್ಪ ಸ್ಪೆಷಲ್. ಉಪ್ಪಳಿಗೆ ಎಲೆಯಲ್ಲಿ ಮಾಡೋದ್ರಿಂದ ಎಲೆಯಲ್ಲಿ ಹಾಕಿ ಈ ಥರ ನಾನು ಕಟ್ಟಿ ಇಡ್ತೇನೆ. ಆವಾಗ ಈ ಉಪ್ಪಳಿಗೆ ಎಲೆ ಸತ್ವ ಕೂಡ ನಮಗೆ ಸಿಗ್ತದೆ. ಈ ಥರ ಅದನ್ನು ಕಟ್ಟಿ ಇಡಬೇಕು ಬೇಯಲಿಕ್ಕೆ. ನೋಡಿ ಉಪ್ಪಳಿಗೆ ಎಲೆಗೆ ಎಲ್ಲ ಹಿಟ್ಟನ್ನು ಹಾಕಿ ರೆಡಿ ಮಾಡಿಕೊಂಡಾಯಿತು. ಇನ್ನು ಅದನ್ನು ಬೇಯಲಿಕ್ಕೆ ಇಡೋದೆ ನೋಡಿ. ಇಡ್ಲಿ ಪಾತ್ರೆ ತಳಕ್ಕೆ ಒಂದು ಎಲೆಯನ್ನು ಇಟ್ಟಿದ್ದೇನೆ. ಇನ್ನು ಒಂದೊಂದೇ ಇಡ್ತಾ ಬರುವ. ನಮಗೆ ಇಲ್ಲಿ ಶೇಪಿನ ಬಗ್ಗೆ ಏನು ತಲೆಬಿಸಿ ಮಾಡ್ಕೊಳ್ಳಿಕ್ಕಿಲ್ಲ. ಒಂದು ಮುಷ್ಟಿ ಆಗುವಷ್ಟು ಹಿಟ್ಟನ್ನು ನಾವು ರೌಂಡ್ ಮಾಡಿ ಇಡ್ತಾ ಬಂದರೆ ಆಯಿತು.
ನಾವು ಈ ಥರ ಯಾಕೆ ಕಟ್ಟಿಡೋದು ಅಂತ ಹೇಳಿದರೆ ಆ ಉಪ್ಪಳಿಗೆ ಎಲೆ ಸತ್ವ ಎಲ್ಲ ನಮ್ಮ ದೇಹಕ್ಕೆ ಸಿಗಬೇಕು, ಅದು ಭಾರಿ ಒಳ್ಳೆಯದು. ನೋಡಿ ಎಲ್ಲ ಇಟ್ಟಾಯಿತು, ಇದನ್ನು ಹಾಗೇನು ಬೇಯಲಿಕ್ಕೆ ಬಿಡುವ. ಒಂದು 15ರಿಂದ 20 ನಿಮಿಷಗಳ ಕಾಲ ಆದರೂ ಹಾಗೆ ಮುಚ್ಚಿಡಬೇಕು, ಆವಾಗ ಚೆನ್ನಾಗಿ ಬೇಯ್ತದೆ. ಮೊದಲೆಲ್ಲ ಈ ಕಾಡಲ್ಲಿ ಕಾಡ್ಗಿಚ್ಚು ಆಗಬೇಕಾದ್ರೆ ಮತ್ತು ಸುನಾಮಿ ಈ ಭೂಕಂಪ ಎಲ್ಲ ಆಗಬೇಕಾದ್ರೆ ಫುಲ್ಲು ಸಸ್ಯರಾಶಿಗಳೆಲ್ಲ ನಾಶ ಆಗ್ತಿತ್ತು ನೋಡಿ. ಆ ಸಮಯದಲ್ಲಿ ಫಸ್ಟಿಗೆ ಭೂಮಿಯಲ್ಲಿ ಬೆಳೆತಿದ್ದ ಸಸ್ಯ ಅಂತ ಹೇಳಿದರೆ ಈ ಉಪ್ಪಳಿಕೆ ಗಿಡ ಅಂತೆ. ಅಂದರೆ ಅದು ಒಂದು ಸಲ ಹುಟ್ಟಿದ ನಂತರ ಎಲ್ಲ ಕಾಡನ್ನೇ ಸೃಷ್ಟಿ ಮಾಡ್ತದೆ ಅಂತ ಹೇಳಿ ನಂಬಿಕೆ. ಉಪ್ಪಳಿಗೆ ಎಲೆಯಲ್ಲಿ ಬೇರೆ ಬೇರೆ ಥರದ ರೆಸಿಪಿ ಮಾಡ್ತಾಯಿದ್ರು. ನಾವು ಪುಂಡಿ ಹೆಚ್ಚಾಗಿ ಮಾಡುವಂತಹ ಒಂದು ರೆಸಿಪಿ, ಅದರಲ್ಲಿ ಖಾರ ಪುಂಡಿ ಮಾಡ್ಬೋದು, ಸ್ವೀಟ್ ಪುಂಡಿಯನ್ನು ಕೂಡ ಮಾಡ್ಕೋಬೋದು. ಮತ್ತು ನಮ್ಮ ಹಿಂದಿನವರೆಲ್ಲ ದೋಸೆ ಎಲ್ಲ ತಿನ್ನಲಿಕ್ಕೆ ಬೇಕಾಗಿ ಈ ಉಪ್ಪಳಿಗೆ ಎಲೆಯನ್ನು ಯೂಸ್ ಮಾಡ್ತಾಯಿದ್ರು. ಮತ್ತು ಅದರ ಶೇಪ್ ಕೂಡ ಹಾಗೆಯೇ ಈ ಥರ ಶೇಪ್, ಒಂಥರ ಬಟ್ಟಲಿನ ಥರ ಶೇಪ್ ಇರ್ತದೆ ಅದರದ್ದು. ಹಾಗಾಗಿ ಅದನ್ನು ಯೂಸ್ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನಿದನ್ನು ಒಂದೊಂದೇ ತೆಗೆಯುವ. ನೋಡಿ ಎಲೆಯ ಕಲರೆಲ್ಲ ಚೇಂಜ್ ಆಗಿದೆ, ಹಳದಿ ಕಲರ್ ಆಗಿದೆ ಎಲೆ. ಈ ಥರ ಆದರೆ ನಮ್ಮ ಪುಂಡಿ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಎಲೆಯಿಂದ ಎಲ್ಲ ಬಿಡಿಸಿಕೊಳ್ಳುವ. ನೋಡಿ ಎಲೆಯಿಂದ ಯಾವ ರೀತಿ ಬಿಟ್ಟು ಬರ್ತದೆ ಅಂತ ಹೇಳಿ. ಚೆನ್ನಾಗಿ ಬೆಂದರೆ ಈ ಥರ ಬಿಟ್ಟು ಬರ್ತದೆ ಎಲೆಯಿಂದ. ನೋಡಿ ನಮ್ಮ ಪುಂಡಿ ಶೇಪ್ ನೋಡಿ ಅಂತೆ ರೌಂಡಾಗಿ ಚೆನ್ನಾಗಿ ಕಾಣ್ತಾ ಉಂಟು. ಇದು ತುಂಬ ರೌಂಡ್ ಶೇಪಲ್ಲಿ ಬರೋದಿಲ್ಲ, ಯಾಕಂತ ಹೇಳಿದ್ರೆ ನಾನು ರೌಂಡ್ ಪುಂಡಿ ಥರ ಮಾಡಿ ಇಟ್ಟಿದ್ದಲ್ಲ, ಹಾಗೆಯೇ ಎಲೆಗೆ ಹಾಕಿ ಇಟ್ಟಿರುವಂಥದ್ದು. ಹಾಗಾಗಿ ಸ್ವಲ್ಪ ರೌಂಡಾಗಿ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಉಪ್ಪಳಿಕೆ ಎಲೆಯ ಪುಂಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ದೇಹಕ್ಕೆ ಕೂಡ ಭಾರಿ ಒಳ್ಳೆಯದು. ನೀವು ಕೂಡ ಈ ಎಲೆ ಸಿಕ್ಕಿದರೆ ತಪ್ಪದೆ ಈ ಥರ ರೆಸಿಪಿ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.